ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮು 7 ಗಂಟೆ ಆಗಿದೆ. ನನ್ನ ಜೊತೆ ನನ್ನ ತಂಗಿ ಬರ್ತಾ ಇದ್ದಾಳೆ, ಮಂಜುಶ್ರೀ ಅಂತ, ಮತ್ತು ಅವಳ ಮಗ ಯಶ್ಮಿತ್ ಅಂತ. ಹಾಯ್ ಮಾಡ್ತಾ ಇದ್ದಾನೆ ಎಲ್ರಿಗೂ. ಇವರು ನನ್ನ ಹಸ್ಬೆಂಡು ಶಿವಕುಮಾರ್ ಅವರು. ಎಲ್ಲರೂ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಫಸ್ಟು ಹೋಗ್ತಾ ಅವ್ರ ಅಣ್ಣವ್ರ ಮನೆಗೆ ಹೋಗ್ತೀವಿ. ನಮ್ಮ ಹಸ್ಬೆಂಡ್ ಅವರ ಅಣ್ಣವ್ರ ಮನೆಗೆ ಹೋಗಿ ಅವ್ರನ್ನ ಅಲ್ಲಿ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹೊಗೇನಕಲ್ ಫಾಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಬೆಳಗ್ಗೆ 7 ಗಂಟೆ ಆಗಿರೋದ್ರಿಂದ ಇನ್ನೂ ಟಿಫನ್ ಮಾಡಿಲ್ಲ. ಅಲ್ಲಿ ಆನ್ ದಿ ವೇ ಹೋಗ್ತಾ ಮಾಡ್ಕೊಂಡು ಹೋಗಬೇಕು ಟಿಫನ್ನು ಅಂತ ಪ್ಲ್ಯಾನ್ ಇದೆ. ಈಗ ನಾವು ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 150 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹೊಗೇನಕಲ್ ಫಾಲ್ಸ್ಗೆ ಹೋಗೋದಕ್ಕೆ. ನಾವು ಬಂದು ಹೊಸೂರು ರೋಡಲ್ಲಿ ಹೊಸೂರು ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. 2 ರೂಟ್ ಇದೆ, ಮೈಸೂರು ಚಾಮರಾಜನಗರ ಕಡೆಯಿಂದನೂ ಹೋಗ್ಬೋದು. ಬಟ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಹೊಸೂರು ಹೋಗ್ಬಿಟ್ಟು ಅಲ್ಲಿ ಹೊಸೂರು ರೂಟಿಂದ ಹೋಗೋದು ನನಗೆ ತುಂಬ ನಿಯರ್ ಆಗುತ್ತೆ. ಇದಕ್ಕೆ ಮುಂಚೆ ನಾನು ಹೋಗಿದ್ದೆ ಒಂದು ಸರಿ, ಆಲ್ರೆಡಿ ಒಂದು 5ರಿಂದ 6 ವರ್ಷ ಆಗಿರಬೇಕು. ಬಟ್ ನಂಗೆ ಅವಾಗ ರೋಡ್ ಕನೆಕ್ಟಿವಿಟಿ ಆದಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ನೋಡಿ, ನಾವೀಗ ಅವ್ರ ಅಣ್ಣವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರ ಅಣ್ಣವ್ರ ಮನೆ ಹತ್ರ ಬಂದ್ವಿ. ನಾವು ಅವ್ರ ಅಣ್ಣರ ಮನೆಗೆ ಹೋಗ್ಬಿಟ್ಟು ಅವ್ರ ಅಣ್ಣರನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅವ್ರ ಅಣ್ಣರ ಮನೆ ಹತ್ರ ಹೋದಾಗ ಲೇಟ್ ಆಯಿತು ಸ್ವಲ್ಪ, ಹಾಗಾಗಿ ಟಿಫಿನ್ ಅಲ್ಲೇ ಮನೇಲೇ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಅವರ ಅಣ್ಣವ್ರ ಹೆಂಡ್ತಿ ನಮ್ಮ ಅಕ್ಕ ಅವರು ಪಲಾವ್ ಮಾಡಿದರು. ನಾನೇನು ಟಿಫನ್ ಏನು ಮಾಡಿರಲಿಲ್ಲ, ಅವರೇ ಮಾಡ್ಕೊಂಡಿದ್ರು ಬೆಳಿಗ್ಗೆ. ಸೊ ನಾವು ಅಲ್ಲೇ ಬೆಳಿಗ್ಗೆ ಆ ಟಿಫನ್ ಅಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲೇ ಮುಗಿಸ್ಕೊಂಡು ಅಲ್ಲಿಂದ 9:30ಗೆ ಬಿಟ್ವಿ. ಸ್ವಲ್ಪ ಲೇಟ್ ಆಯಿತು ಅವರು ರೆಡಿಯಾಗಿ ಬಂದಿದ್ದೆಲ್ಲ. ಸೊ 9:30 ಆಯಿತು ನಾವು ಅಲ್ಲಿ ಬಿಡೋ ಅಷ್ಟರಲ್ಲಿ. ಬಂದ್ವಿ, ಈಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ ಇಲ್ಲಿ, ನೋಡ್ತಾ ಇದ್ದೀರಾ ನೀವೇ, ಪಕ್ಕದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಹಿಲ್ ಸ್ಟೇಷನ್ಸ್, ಸ್ವಲ್ಪ ಹಿಲ್ಸ್ ಇದೆ ಮತ್ತು ಫಾರೆಸ್ಟ್ ಇದೆ. ಫುಲ್ಲು ಚೆನ್ನಾಗಿತ್ತು ತುಂಬ ನೋಡೋದಕ್ಕೆ. ಫುಲ್ಲು ಎಲ್ಲಿ ನೋಡಿರೋ ಬೆಟ್ಟ, ಮೋಡಗಳು, ಗ್ರೀನ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೋಟೋಸ್ ಅದು ತಗೋಬೇಕು ನಿಂತ್ಕೊಂಡು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಫೋಟೋಸ್ ಅದು ಪ್ರೊಹಿಬಿಟೆಡು ಅಂತ ಇತ್ತು. ಯಾಕೆಂದರೆ ಅಲ್ಲಿ ಆನೆಗಳು ಮತ್ತು ಕರಡಿಗಳು ಇರೋ ಚಾನ್ಸಸ್ ಇದೆ. ಹಾಗಾಗಿ ಬೋರ್ಡ್ಗಳು ಹಾಕಿದ್ರು. ಸೊ ನಾವು ಹಾಗಾಗಿ ಎಲ್ಲೂ ಇಳಿಯೋಕ್ಕೆ ಹೋಗಲಿಲ್ಲ, ಸ್ಟಾಪ್ ಮಾಡಿ ಫೋಟೋ ತಗೊಳಕ್ಕೆ ಹೋಗಲಿಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ರಿ ಅಂತ. ಇವಾಗ ಮಳೆಗಾಲ, ರೈನಿ ಸೀಸನ್ ಅಲ್ವಾ, ಮಳೆಗಾಲ ಆಗಿರೋದ್ರಿಂದ ಇಷ್ಟು ಗ್ರೀನ್ರಿ ಕಾಣ್ತಾ ಇದೆ ಎಲ್ಲ ಕಡೆಗೂ. ಸಮ್ಮರಲ್ಲಿ ಏನಾದ್ರು, ಬೇಸಿಗೆ ಟೈಮಲ್ಲಿ ಏನಾದ್ರು ಬಂದರೆ ಇಷ್ಟು ಗ್ರೀನ್ರಿ ಕಾಣೋಕ್ಕಾಗೋದಿಲ್ಲ. ಯಾಕೆಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಪೂರ್ತಿ ಮಲೆನಾಡು ಥರ ಅಥವಾ ಪೂರ್ತಿ ಅಷ್ಟು ಡೀಪ್ ಫಾರೆಸ್ಟ್ ಅಲ್ಲ ಇದು. ಸ್ವಲ್ಪ ಅಲ್ಲಲ್ಲೇ ಗಿಡಗಳಿದ್ದಾವೆ, ಅಷ್ಟು ದೊಡ್ಡ ಮರಗಳಿಲ್ಲ. ನೀವೇ ನೋಡ್ತಾ ಇದ್ದೀರಾ, ನಾವು ಆಲ್ರೆಡಿ ತೆಪ್ಪದಲ್ಲಿ ಇದ್ದೀವಿ. ಟಿಕೆಟ್ ಅದು ತೊಗೊಂಡ್ವಿ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ನಾನು ಅದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಕೊನೆವರೆಗೂ ವೀಡಿಯೋನ ಮಿಸ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ. ಮೇಲ್ಗಡೆ ಫುಲ್ಲು ಮೋಡಗಳು, ಕೆಳಗಡೆ ಮರಗಳು, ನೀರು ಎಷ್ಟು ಜಾಸ್ತಿ ನೀರಿದೆ ಅಂದರೆ ಇದು ಬೆಟ್ಟದಿಂದ ಬರೋ ಅಂಥ ನೀರು. ಬೆಟ್ಟದಿಂದ ಹರಿದು ಕೆಳಗಡೆ ಬರುತ್ತೆ, ಹಾಗಾಗಿ ನೀರು ಕಲರ್ ಸ್ವಲ್ಪ ಚೇಂಜ್ ಇದೆ. ನಾವು ಅಲ್ಲಿ ಟಿಕೆಟ್ ಬಂದ ತಕ್ಷಣ ಒಂದು ಬೋಟಲ್ಲಿ ಕರ್ಕೊಂಬರ್ತಾರೆ, ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಬರ್ಬೇಕಾಗುತ್ತೆ ನಾವು. ನೋಡಿ, ನಡ್ಕೊಂಡು ಬಂದ್ವಿ ಇಲ್ಲಿಗೆ.
ಅಲ್ಲಿ ತೊಗೊಂಡಿದ್ದು ಎಂಟ್ರಿ ಟಿಕೆಟ್ನೇ ಇಲ್ಲಿ ತೋರಿಸಿದ್ರು ಸಾಕು. ಅಲ್ಲೊಂದು ಬೋಟಿಂದ ಒಂದು ತೆಪ್ಪದಿಂದ ಕರ್ಕೊಂಬಂದು ಬಿಡ್ತಾರೆ. ಸ್ವಲ್ಪ ದೂರ ಇಲ್ಲಿ ನಡ್ಕೊಬರ್ಬೇಕಾಗುತ್ತೆ. ಅದೇ ಟಿಕೆಟ್ನೇ ತೊಗೊಂಬಂದು ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಬಾವವ್ರ ಮಗಳು ಸಿಂಚನ ಅಂತ ಹಾಯ್ ಮಾಡ್ತಾಯಿದ್ದಾಳೆ. ಇಲ್ಲಿ ಇಳಿಬೇಕು ಫಾಲ್ಸ್ ಒಳಗಡೆ. ಇಳಿದ್ಬಿಟ್ಟು ನಾವು ಅಲ್ಲಿ ತೊಗೊಂಡಂಥ ಟಿಕೆಟ್ನೇ ತೋರಿಸಿದ್ರೆ ಇಲ್ಲಿ ತೆಪ್ಪದಲ್ಲಿ ಕರ್ಕೊಂಡೋಗ್ತಾರೆ. ನಾವು 3 ತೆಪ್ಪ ಮಾಡಿದ್ವಿ. ನಾವು ಫ್ಯಾಮಿಲಿ ಫುಲ್ ಹೋಗಿರೋದ್ರಿಂದ ಒಂದು ತೆಪ್ಪದಲ್ಲಿ 4 ಜನ ಹೋಗಬೇಕು. ನಾವು ಒಂದು ತೆಪ್ಪದಲ್ಲಿ ಒಬ್ಬರಾದರೂ ಹೋಗ್ಬೋದು, ಇಬ್ಬರಾದರೂ ಹೋಗ್ಬೋದು. ಒಂದು ತೆಪ್ಪಕ್ಕೆ 1500 ರೂಪಾಯಿ ಅಂತ ಇರುತ್ತೆ. ಆಯಿತಾ, ನೋಡಿ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ತುಂಬ ನೀರಿತ್ತು. ಅಂದರೆ ನಾವು ಹೊಗೇನಕಲ್ ಫಾಲ್ಸಿಗೆ ಬರಬೇಕು ಅಂದರೆ ತುಂಬ ಮಳೆ ಜಾಸ್ತಿ ಇದ್ದಾಗಲೂ ಬರೋಕ್ಕಾಗೋದಿಲ್ಲ. ಏಕೆಂದರೆ ತುಂಬ ನೀರು ಜಾಸ್ತಿ ಇತ್ತು ಅಂದರೆ ತೆಪ್ಪದಲ್ಲೆಲ್ಲ ಬೋಟಿಂಗೆಲ್ಲ ಅಲೋ ಮಾಡೋದಿಲ್ಲ, ಸ್ಟಾಪ್ ಮಾಡಿಬಿಡ್ತಾರಂತೆ. ಮತ್ತು ತುಂಬ ಜಾಸ್ತಿ ಬೇಸಿಗೆನಲ್ಲೂ ಬಂದರೆ ನೀರು ಇರೋದಿಲ್ಲ. ಹಾಗಾಗಿ ನಾವು ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣವೇ ಬರಬೇಕು. ನೋಡಿ ಇವತ್ತು ನಾವು ವೀಕೆಂಡ್ ಹೋಗಿದ್ವಿ, ಭಾನುವಾರ ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ತೆಪ್ಪಗಳಿದ್ದಾವೆ ಅಂತ. ನೋಡಿ ಈ ಥರ ತಿರುಗಿಸ್ತಾರೆ. ತುಂಬ ಮಜಾ ಇರುತ್ತೆ. ಮಂತ್ಲಿ ಯಾವಾಗಲಾದ್ರೂ ಒಂದು ಸರಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಸಾಕಾಗಿ ಬೇಜಾರಾಗಿ ಈ ಥರ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನೀವೇ ನೋಡ್ತಾ ಇದ್ದೀರಾ. ಎಲ್ರಿಗೂ ಹಾಯ್ ಮಾಡ್ತಾಯಿದ್ದೀನಿ ನಾನು. ಅಲ್ಲಿ ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ಅವ್ರ ಮಕ್ಕಳು ಅವರೆಲ್ಲ ಒಂದು ತೆಪ್ಪದಲ್ಲಿದ್ದಾರೆ. ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡು ಮತ್ತು ಅವ್ರ ಮಗ ನಾವೆಲ್ಲ ಒಂದು ತೆಪ್ಪದಲ್ಲಿದ್ವಿ. ಇಲ್ಲಿಗೆ ಈ ಥರ ತೆಪ್ಪದಲ್ಲಿ ಬರಬೇಕು ಅಂದರೆ ಸ್ವಲ್ಪ ಮೊಬೈಲ್ಗೆ ಸೇಫ್ಟಿ ಕವರ್ ಅದು ಹಾಕ್ಕೊಂಬನ್ನಿ. ಏಕೆಂದರೆ ನೀರದು ಬೀಳ್ತಾ ಇರುತ್ತೆ. ಸೊ ಮೊಬೈಲ್ ಒಳಗಡೆ ನೀರದು ಹೋಗಬಾರ್ದು, ಹುಷಾರಾಗಿರಬೇಕು ಅಂತ ನಾವು ನಮ್ಮ ಲಗೇಜೆಲ್ಲ ನಾವೇ ಎತ್ಕೊಂಬಂದಿದ್ವಿ. ತೆಪ್ಪದಲ್ಲಿ ಅಲೋ ಮಾಡಿದ್ರು, ಪರವಾಗಿಲ್ಲ ಇಟ್ಕೊಳ್ಳಿ ಅಂತ. ಇಲ್ಲಿ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಒಂದು ತೆಪ್ಪದಲ್ಲಿದ್ದಾರೆ. ನಾವು ಫ್ಯಾಮಿಲಿಯಿಂದ 3 ತೆಪ್ಪ ಮಾಡಿದ್ವಿ. ನೋಡಿ ಮಳೆ ನೀರು ಬಿದ್ದು ಬಂಡೆಗಳು ಯಾವ ಥರ ಆಗೋಗಿದೆ ಅಂತ ನೋಡಿ ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಫೋರ್ಸಾಗಿ ಜಲಪಾತ ಹರಿಯುತ್ತೆ, ಎಷ್ಟು ಫೋರ್ಸಾಗಿ ನೀರು ಬರುತ್ತೆ ಅಂತ ನೋಡಿ. ಅಷ್ಟು ಗಟ್ಟಿಯಾಗಿರೋಂಥ ಬಂಡೆ ಕಲ್ಲನ್ನೇ ಕೊರೆದಾಗ್ಬಿಟ್ಟಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಪ್ರೆಷರ್, ಎಷ್ಟು ಒತ್ತಡದಿಂದ ನೀರು ಹರಿಯುತ್ತೆ ಇಲ್ಲಿ ಅಂತನ. ಎಷ್ಟು ಚೆನ್ನಾಗಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಾ. ಅಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಆ ಫಾಲ್ಸ್ ಕೆಳಗಡೆ ನಮಗೆ ಕರ್ಕೊಂಡು ಹೋಗ್ತಾರೆ. ಆ ನೀರು ಬೀಳುತ್ತಲ್ಲ, ಆ ಕೆಳಗಡೆ ನಮಗೆ ಕರ್ಕೊಂಡೋಗಿ ನಮ್ಮ ಮೇಲೆ ನೀರು ಬೀಳುತ್ತೆ. ಆದರೆ ನಾವು ತುಂಬ ನೀರು ಹತ್ರ ಹೋಗಲಿಲ್ಲ. ಯಾಕೆಂದರೆ ನನ್ನ ತಂಗಿ ಮಗನಿಗೆ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿದ್ದರಿಂದ ನಾವು ಅಷ್ಟು ಹತ್ರ ಹೋಗಲಿಲ್ಲ. ಸ್ವಲ್ಪ ತಿರ್ಗಿಸ್ಕೊಂಬಂದ್ವಿ. ನೀವೇನಾದರೂ ಬಂದರೆ ದಯವಿಟ್ಟು ಅವ್ರಿಗೆ ಹೇಳಿ ಅಲ್ಲಿ ಫಾಲ್ಸ್ ಕೆಳಗಡೆ ಕರ್ಕೊಂಡೋಗಿ ಅಂತ ಕರ್ಕೊಂಡೋಗ್ತಾರೆ. ಅದೊಂಥರ ಖುಷಿ, ಮಜಾ, ಚೆನ್ನಾಗಿರುತ್ತೆ. ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು, ಕರ್ನಾಟಕಕ್ಕೂ ಸೇರುತ್ತೆ, ತಮಿಳ್ನಾಡಿಗೂ ಸೇರುತ್ತೆ. ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂದರೆ ನಾವು ದಯವಿಟ್ಟು ಬಂದೊಂದು ಸರಿ ನೋಡಲೇಬೇಕು. ನಮ್ಮ ಭಾವ ಅವರು ಹಾಯ್ ಮಾಡ್ತಾಯಿದ್ದಾರೆ, ಅವ್ರ ಮಗಳು ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಇವರೆಲ್ಲ ತಮಿಳ್ನಾಡು ತೆಪ್ಪ ನಡೆಸೋವಂಥವ್ರಿಗೆ ಒಂದು ಯೂನಿಫಾರ್ಮ್ ಇದೆ. ಅದು ಬಂದು ಬ್ಲೂ ಕಲರ್ ಯೂನಿಫಾರ್ಮ್. ಇದೆಲ್ಲ ಬ್ಲೂ ಕಲರೇ ಯೂನಿಫಾರ್ಮ್ ಹಾಕಿದ್ದಾರೆ ನೋಡಿ ತೆಪ್ಪ ನಡೆಸೋರೆಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ. ಇದಕ್ಕೆ ಹೊಗೇನಕಲ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಇಲ್ಲಿ ಕಾವೇರಿ ನದಿಯಿಂದ ಫಸ್ಟ್ ಆಫ್ ಆಲ್ ಈ ನದಿ ಹೊಗೇನಕಲ್ ಫಾಲ್ಸ್ ಹರಿಯೋ ನದಿ ಬಂದು ಕಾವೇರಿ ನದಿ. ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಹುಟ್ಟಂತ ನಮ್ಮ ಜೀವ ನದಿ ಕಾವೇರಿ ನದಿ ಹೊಗೇನಕಲ್ ಅಂತ ಯಾಕೆ ಬಂತು ಅಂದರೆ, ಆ ನದಿ ಹರಿದು ಬಂದು ಕಲ್ಲುಗಳ ಮೇಲೆ ಬೀಳುತ್ತೆ. ಜಲಪಾತ ರೂಪದಲ್ಲಿ ಕಲ್ಲುಗಳ ಮೇಲೆ ಬಿದ್ದಾಗ ಆ ನೀರಿಂದನ ಹೊಗೆ ರೂಪದಲ್ಲಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಫೋರ್ಸಿಂದ ತುಂಬ ಫೋರ್ಸಾಗಿ ಬೀಳಬೇಕಾದ್ರೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಇದಕ್ಕೆ ಹೊಗೇನಕಲ್ಸ್ ಫಾಲ್ಸು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಫೋರ್ಸ್ ಆಗಿದೆ ನೀರು, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹಸ್ಬೆಂಡ್ ಅವರು ಎಲ್ಲನೂ ವೀಡಿಯೋ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ. ತಿರುಗಿಸ್ತಾರೆ. ಈ ಥರ ತಿರುಗಿಸ್ತಾ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಖುಷಿ ಅನಿಸುತ್ತೆ. ತುಂಬ ಏನು ಅಂದರೆ
ಎಷ್ಟು ನೀರು ಬರ್ತಾ ಇರುತ್ತೆ ಅಂದರೆ ನೀರು ತುಂಬ ಜಾಸ್ತಿ ಇದ್ದಾಗ ಬರೋದಕ್ಕಾಗೋದಿಲ್ಲ. ಮೀಡಿಯಮ್ ನೀರಿದ್ದಾಗಲೇ ಬಂದರೆ ಒಳ್ಳೆಯದು. ನೀವು ತುಂಬ ಮಳೆಗಾಲ ಜಾಸ್ತಿ ಆಗೋದಕ್ಕಿಂತ ಮುಂಚೆನೇ ನಾವು ಇವಾಗ ಬೋಟಿಂಗ್ ಹತ್ತಿದ ತಕ್ಷಣ ಅಲ್ಲಿ ಸ್ವಲ್ಪ ಫಾಲ್ಸಲ್ಲಿ ಕರ್ಕೊಂಡೋಗಿ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ನಮ್ಗೆ ಇದು ಮಾಡಿಬಿಟ್ಟು ಅಲ್ಲಿ ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಇದೆ. ಇಲ್ಲಿ ಹೋಗ್ತಾ ಇದ್ದೀವಲ್ಲ, ನೀವೇ ನೋಡ್ತಾ ಇದ್ದೀರಾ, ಆ ಕಡೆ ಈ ಕಡೆ ದೊಡ್ಡ ಬಂಡೆಗಳ ಮಧ್ಯೆ ಫಾಲ್ಸ್ ಹರಿತಾ ಇದೆ ಕೆಳಗಡೆಯಿಂದ. ಅದ್ರ ಮಧ್ಯೆಯಿಂದ ಅಲ್ಲೊಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಇದೆ, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ವಾಪಸ್ ಕರ್ಕೊಂಬರ್ತಾರೆ. ಅದಕ್ಕೆ ಒಂದು ಫಿಕ್ಸ್ಡ್ ರೇಟ್ ಇರುತ್ತೆ ಗೌರ್ಮೆಂಟಿಂದ, ಅದು ಬಂದು 1500 ಇದೆ ಆಯಿತಾ. ಮತ್ತು ನಾವು ನೋಡಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾರೆ ಅವರು, ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ, ಸೈಲೆಂಟಾಗಿ ಎಂಜಾಯ್ ಮಾಡ್ತಾಯಿದ್ದೆ ಪರಿಸರ, ಪ್ರಕೃತಿ, ವಾತಾವರಣನ. ನಾವು ಒಂದು ಐಲ್ಯಾಂಡ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದೆ ಅಲ್ವ ನಿಮಗೆ, ಅದೇ ಐಲ್ಯಾಂಡ್ಗೆ ಹೋಗಬೇಕು ಇವಾಗ. ಕರ್ಕೊಂಡೋಗ್ತಾರೆ ಐಲ್ಯಾಂಡಲ್ಲಿ ಬಿಟ್ಬಿಟ್ಟು ವಾಪಸ್ ಅವಾಗಲೇ ಕರ್ಕೊಂಬರ್ತಾರೆ. ಅದಕ್ಕೆ ಬರೀ 1500 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಅದೇ ನಾವು ಅಲ್ಲಿ ಐಲ್ಯಾಂಡಲ್ಲಿ ಇರ್ತೀವಿ, ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತೀವಿ ಅಂದರೆ 1 ಗಂಟೆಗೆ 500 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ನಾವು 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನೋಡಿ, ಇಲ್ಲಿ ವೀಡಿಯೋದಲ್ಲಿ ಒಬ್ಬರು ಕಾಣ್ತಾ ಇದ್ದಾರಲ್ಲ, ಅವರು ಲೋಕಲ್ ರಜನಿಕಾಂತ್ ಅಂತ ಹೇಳ್ತಾರೆ. ಮಾತು ಬರಲ್ಲ, ಏನು ಕಿವಿನೂ ಕೇಳಿಸಲ್ಲ ಅಂತ ಬಂದು ಅಲ್ಲಿ ಬಂಡೆಗಳ ಹತ್ರ ಡ್ಯಾನ್ಸ್ ಅದು ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಕೊಡೋರು ಕೊಡ್ತಾರೆ, ಆ ಥರ. ನೋಡಿ ಮಳೆ ನೀರು ಬಿದ್ದು ಎಷ್ಟು ಫೋರ್ಸಾಗಿ ಬಿದ್ದಿದೆ ಅಂದರೆ ಬಂಡೆಗಳೆಲ್ಲ ಕೊರೆದ್ಬಿಟ್ಟಿದೆ, ಅಷ್ಟು ಫೋರ್ಸಾಗಿ ನೀರು ಬಂದಿದೆ. ಆ ಬಂಡೆಗಳ ಮೇಲೆ ನೀರು ಬೀಳೋದಕ್ಕೆ ಅದು ಹೊಗೆ ಬರೋದ್ರಿಂದ ಹೊಗೆನಕಲ್ ಫಾಲ್ಸ್ ಅಂತ ಕರೀತಾರೆ ಇದನ್ನು. ನೀವೇ ನೋಡ್ತಾ ಇದ್ದೀರಾ, ಐಲ್ಯಾಂಡಿಗೆ ಬಂದ್ವಿ, ನಾವು ಹೋಗ್ತಾ ಇದ್ದೀವಿ ಐಲ್ಯಾಂಡಿಗೆ. ನೀರಿನ ಕಲರು ಯಾಕೆ ಈ ಥರ ಇದೆ ಅಂದರೆ ಇವಾಗ ರೀಸೆಂಟಾಗಿ ಮಳೆ ಬಂದಿರೋದು. ನಾವು ಹೋದಾಗಲೂ ಮಳೆ ಇತ್ತು, ಮುಂಚೆನೂ ನಾವು ಹೋಗೋದಕ್ಕೂ 1 ದಿವಸ 2 ದಿವಸ ಹಿಂದೆಯಿಂದನೂ ಮಳೆ ಇತ್ತು. ಇಲ್ಲಿ ನೀರು ಏನು ಬೋಟಲ್ಲೇನೋ ನಮಗೆ ತೆಪ್ಪದಲ್ಲೇ ಏನು ತಿನ್ನಬೇಕು ಸಿಗುತ್ತೆ ನೋಡಿ, ಹಣ್ಣೆಲ್ಲ ಸಿಗುತ್ತೆ, ಪೈನಾಪಲ್ಲು, ವಾಟರ್ ಮಿಲನ್ನು, ಮ್ಯಾಂಗೋ ಎಲ್ಲ ಸಿಗುತ್ತೆ. ತೆಪ್ಪದಲ್ಲೇ ಶಾಪಿಂಗ್ ನಾವು ಫ್ರೂಟ್ಸ್ ಎಲ್ಲ ತಿನ್ಕೋಬೋದು. ಅವ್ರು ತೆಪ್ಪದವರು ಸ್ವಲ್ಪ ಆ ದೋಣಿ ನಡೆಸೋ ಹುಟ್ಟಲ್ಲಿ ಬಡ್ದು ಸ್ವಲ್ಪ ನೀರೆಲ್ಲ ಚುಮ್ಕಿಸ್ತಿದ್ರು ನಮ್ಗಳಿಗೆ. ನನ್ನ ತಂಗಿ ಮಗ ಇವನು ವಿಡಿಯೋ ಮಾಡಬೇಕು, ನಾನು ಹೇಳಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ನಮ್ಮ ಮನೆಯವರು ಹೇಳು ಅಂತ ಈ ಥರ ಹೇಳ್ಕೊಡ್ತಾಯಿದ್ರು. ನೋಡಿ ನೀವೇ ನೋಡ್ತಾ ಇದ್ದೀರಾ. ಮತ್ತು ನಾವು ಐಲ್ಯಾಂಡಿಗೆ ಬಂದ್ವಿ ಫ್ರೆಂಡ್ಸ್. ನಾವು ಲಗೇಜೆಲ್ಲ ನಾವೇ ತೊಗೊಂಬಂದಿದ್ದರಿಂದ ಲಗೇಜೆಲ್ಲ ಅವರೇ ನೋಡ್ಕೊಂಡ್ರು. ನಾವು ತೆಪ್ಪದಲ್ಲೇ ಇಟ್ಬಿಟ್ಟೆ ಹೋಗಿದ್ವಿ, ನಮ್ಮ ಬ್ಯಾಗೆಲ್ಲ ಅವರೇ ನೋಡ್ಕೊಂಡ್ರು. ಇಳಿದ್ಬಿಟ್ಟು ಆಟ ಆಡೋಕ್ಕೆ ಹೋಗಿದ್ವಿ ನಾವು. ಇಲ್ಲಿ ಬರೋವಂಥ ನೀರಲ್ಲಿ ತುಂಬ ಔಷಧೀಯ ಗುಣಗಳು ಇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ನೀರು ಬರೋದು ಬೆಟ್ಟಗಳಿಂದ ಹರಿದು ಬರುತ್ತೆ ಆಯಿತಾ. ಅಲ್ಲಿಂದ ಬೆಟ್ಟಗಳಲ್ಲೆಲ್ಲ ಗಿಡಗಳು ಇರುತ್ತೆ, ಮರಗಳು ಇರುತ್ತೆ. ಅದರಿಂದ ಗಿಡಮೂಲಿಕೆ ನೀರುಗಳು ಮತ್ತು ಬೆಟ್ಟದ ಮಣ್ಣಿಂದ ಹರ್ಕೊಂಬರುತ್ತೆ. ಆ ಮಣ್ಣಲ್ಲಿ ಎಷ್ಟೋ ನಮ್ಮ ರೋಗ ನಿರೋಧಕ ಶಕ್ತಿಗಳು ಮತ್ತು ಔಷಧೀಯ ಗುಣಗಳಿರುತ್ತೆ. ಅದೇ ನೀರೇ ಇಲ್ಲಿ ಬರೋದು. ಈ ನೀರಿಂದ ಸ್ನಾನ ಮಾಡಿದ್ರೆ ಸಣ್ಣ ಪುಟ್ಟ ಚರ್ಮ ಕಾಯಿಲೆ ಆ ಥರ ಎಲ್ಲ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಈ ನೀರಲ್ಲಿ ಸ್ನಾನ ಮಾಡಿದ್ವಿ, ನಮಗೆ ತುಂಬಾ ಆಟ ಆಡಿದ್ವಿ, ಎಷ್ಟೊತ್ತು ತುಂಬ ಟೈಮ್ ಕಳೆದ್ವಿ. ನಮಗೆ ಈ ನೀರಲ್ಲಿ ಆಟ ಆಡಿದ್ದಕ್ಕೆ ಯಾವುದೇ ಥರ ಇಚ್ಚಿಂಗ್ ಬರೋದಾಗಲಿ ಅಥವಾ ಬೇರೆ ಕೋಲ್ಡ್ ಆಗಲಿ ಏನೂ ಆಗಲಿಲ್ಲ. ಚೆನ್ನಾಗೇ ಇದ್ವಿ ನಾವು ತುಂಬ. ನೋಡಿ ನಾವು ಹೋದ್ವಿ, ಫುಲ್ಲು ಮೋಡ ಆಗಿಬಿಟ್ಟಿತ್ತು. ನಮಗೆ ಭಯ ಆಗೋಗ್ಬಿಟ್ಟಿತ್ತು ಮಳೆ ಬರುತ್ತೇನೋ ಅಂತ. ಆಮೇಲೆ ಅಲ್ಲಿ ತೆಪ್ಪ ನಡೆಸೋರು ಹೇಳಿದ್ರು, ಇಲ್ಲ ಮಳೆ ಬರೋದಿಲ್ಲ, ಸುಮ್ಮನೆ ಈ ಥರ ಮೋಡ ಆಗಿದೆ, ಮಳೆ ಜೋರಾಗಿ ಬರೋದಿಲ್ಲ ಅಂತ. ಅವ್ರು ಹೇಳ್ದಂಗೆ ಮಳೆ ಏನು ಜೋರಾಗಿ ಬರಲಿಲ್ಲ. ಸ್ವಲ್ಪ ಒಂದು 5 ನಿಮಿಷ ಸಣ್ಣದಾಗೆ ಹನೀತಿತ್ತು ಅಷ್ಟೇ, ಅಷ್ಟು ಜೋರಾಗೇನು ಮಳೆ ಬರಲಿಲ್ಲ. ನೋಡಿ ಎಷ್ಟು ಫುಲ್ಲು ಮೋಡ ಆಗ್ಬಿಟ್ಟಿತ್ತು. ಫುಲ್ ಈವ್ನಿಂಗ್ 6 o'clock ಕತ್ಲಾಗುತ್ತಲ್ಲ ಆ ಥರ ಆಗಿದ್ದು. ಮತ್ತು ನೋಡಿ ನೀವೇ ನೋಡ್ತಿದ್ದೀರಿ ಎಷ್ಟು ಬಿಸಿಲಾಗಿದೆ ಅಂತ. ಇನ್ನೊಂದು ವಿಶೇಷ ಇಲ್ಲಿ ಏನಂದರೆ, ನೀವು ಹೋಗ್ತಾ ತೆಪ್ಪದಲ್ಲೇ ಫಿಶ್ ತಿನ್ಬೋದು. ಅಲ್ಲೇ ಫ್ರೈ ಮಾಡಿಬಿಟ್ಟು ನಿಮಗೆ ಅಲ್ಲೇ ತೆಪ್ಪದಲ್ಲಿದ್ದಾಗಲೇ ತಂದುಕೊಡ್ತಾರೆ. ನೀರಿನ ಮೇಲೆ
ತೆಪ್ಪದೊಳಗಡೆ ನಾವು ನಮ್ಮ ಕೈಯಲ್ಲಿ ಫಿಶ್ ಹಾಕೊಂಡು ತಿಂತಾ ಇದ್ರೆ ಎಂಥ ಸುಖ ಇರುತ್ತೆ ಗೊತ್ತಾ ಗೆಳೆಯರೇ, ಎಂಥ ಅದ್ಭುತ. ಬನ್ನಿ ನೀವು ಒಂದ್ಸರಿ ಹೊಗೇನಕಲ್ ಫಾಲ್ಸ್ಗೆ. ಇಲ್ಲಿನ ಪ್ರಕೃತಿ ಮಡಿಲಲ್ಲಿ ಈ ಥರ ತೆಪ್ಪದಲ್ಲಿ ಕುತ್ಕೊಂಡು ಆ ಕಡೆ ಬೆಟ್ಟ ಗುಡ್ಡಗಳ ಮಧ್ಯೆ ನೀರಿನ ಮೇಲೆ ಈ ಥರ ಕುತ್ಕೊಂಡು ತಿಂತಾ ಇದ್ರೆ ಮನಸ್ಸಿಗೆ ಎಷ್ಟು ಖುಷಿ ಸಿಗುತ್ತೆ ಅಂದರೆ ನೋಡಿ, ಎಲ್ಲರೂ ತಿಂದು ಹೇಳ್ತಾ ಇದ್ದಾರೆ ಫಿಶ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತನ. ನೋಡಿ ಅವರೇ ಅಲ್ಲೇ ಫ್ರೈ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಾರಂತೆ. ಅವರೇ ಅಲ್ಲೇ ಇಲ್ಲಿರೋಂಥ ಫಾಲ್ಸಿಂದನೇ ಮೀನು ತೊಗೊಂಡೋಗ್ಬಿಟ್ಟು ಮಾರ್ಕೆಟಲ್ಲಿ ಮಾರಿರ್ತಾರೆ, ಸೇಲ್ ಮಾಡಿರ್ತಾರೆ. ಅದು ಕಾಂಟ್ರಾಕ್ಟ್ ತೊಗೊಂಡೋಗಿರೋದ್ರಿಂದ ಅವರೆಲ್ಲ ಸೇಲ್ ಮಾಡಿರ್ತಾರೆ. ಅಲ್ಲಿಂದ ತಂದುಬಿಟ್ಟು ಆವಾಗಲೇ ಫ್ರೆಶ್ಶಾಗಿ ರೆಡಿ ಮಾಡಿಕೊಡ್ತಾರೆ. ನಿಮಗೆ ಬೇಕು ಅಂದರೆ ಫ್ರೆಶ್ಶಾಗಿ ಉಪ್ಪು ಖಾರ ಅದು ಹಾಕ್ಬಿಟ್ಟು ತಂದು ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಫಿಶ್ ತಿನ್ನಲ್ಲ, ಇವರೆಲ್ಲ ತಿಂತಾಯಿದ್ರು, ಹೇಳಿದ್ರು ಚೆನ್ನಾಗಿದೆ ಅಂತ. ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಒಂದು ಪೀಸ್ ತಿಂದೆ. ನಮ್ಮ ಹಸ್ಬೆಂಡು ಅವರು ಫಿಶ್ ತಿನ್ನಲ್ಲ, ಬಟ್ ಚೆನ್ನಾಗಿದೆ ಅಂತ ಅವರು. ನೆಕ್ಸ್ಟು ನಾವು ಒಂದು ಐಲ್ಯಾಂಡ್ ಇದೆ, ಮ್ಯಾನ್ ಮೇಡ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.